ಸಂಕಷ್ಟಕ್ಕೆ ನೆರವಾಗಿ ಮಾನವೀಯತೆ ಮೆರೆದ ದಳಪತಿ. ಅನಾರೋಗ್ಯ ಪೀಡಿತ ಮಹಿಳೆಗೆ ನೆರವಾಗಿದ ಎಚ್ಡಿಕೆ. ನಂಜನಗೂಡಿನ ಪುಟ್ಟ ಹಳ್ಳಿಯೊಂದರಲ್ಲಿ ದೇವರ ಆಟಕ್ಕೆ ಪತ್ನಿ ಮಾರಕ ಕಾಯಿಲೆಯಿಂದ ಕಾಲುಗಳನ್ನು ಕಳ್ಕೊಂಡಿದ್ರೆ ಇತ್ತ ಪತಿಗೂ ಅಪಘಾತವಾಗಿತ್ತು. ಇದರಿಂದ ಇಡೀ ಕುಟುಂಬ ಬೀದಿಗೆ ಬಿದ್ದಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ನಿತ್ಯ ಈ ಕುಟುಂಬ ಕಣ್ಣೀರಲ್ಲಿ ಕೈ ತುಳಿತಾ ಇದ್ದು, ಸಂಕಷ್ಟದಲ್ಲಿರೋ ಕುಟುಂಬಕ್ಕೆ ದಳಪತಿ ಆಸರೆಯಾಗಿದ್ದು ಮಾನವೀಯತೆ ಮೆರೆದಿದ್ದಾರೆ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದ 24 ವರ್ಷದ ಪೂಜಾ ಮಾರಕ ಕಾಯಿಲೆಗೆ ತುತ್ತಾಗಿದ್ರು. ಪೂಜಾ ಕುಟುಂಬಕ್ಕೆ ಒಂದಾದ ಮೇಲೊಂದರಂತೆ ಕಷ್ಟಗಳು ಎದುರಾಗ್ತಲೇ ಇದ್ದು, ಮಾರಕ ಕಾಯಿಲೆಗೆ ತುತ್ತಾಗಿದ್ದ ಪೂಜಾಗೆ ಬರೋಬ್ಬರಿ 11 ಶಸ್ತ್ರಚಿಕಿತ್ಸೆಗಳು ಕೂಡ ಆಗಿವೆ. ಅಂತಿಮವಾಗಿ ತನ್ನ 2 ಕಾಲುಗಳನ್ನು ಕಳ್ಕೊಂಡ ಪೂಜಾ ಇಂದು ಹಾಸಿಗೆ ಹಿಡಿದಿದ್ದಾರೆ. ಇತ್ತ ಪೂಜಾ ಪತಿ ರವಿಗೂ ಕೂಡ ರಸ್ತೆ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದು, ಪುಟ್ಟ ಮಕ್ಕಳನ್ನ ಕಟ್ಟಿಕೊಂಡು ಜೀವನ ನಡೆಸುವುದಕ್ಕೆ ದಾರಿಯೇ ಇಲ್ಲದಂತಾಗಿತ್ತು. ಆಗ ಪೂಜಾ ಕುಮಾರಣ್ಣನಿಗೆ ಮನವಿ ಮಾಡಿದ್ದು, ನನ್ನ ಸಂಕಷ್ಟವನ್ನ ಹೇಗಾದ್ರೂ ಮಾಡಿ ಅವರಿಗೆ ತಲುಪಿಸಿ ಅಂತ ಬೇಡಿಕೊಂಡಿದ್ರು. ಪೂಜಾರ ಕೂಗು ದಳಪತಿಗೆ ತಲುಪಿದ್ದು. ನಂಜನಗೂಡು ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಎಚ್.ಡಿ. ಕುಮಾರಸ್ವಾಮಿ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಬಳಿಕ ನೇರವಾಗಿ ಪೂಜಾರ ಮನೆಗೆ ಭೇಟಿ ನೀಡಿದ್ದಾರೆ. ಈ ವೇಳೆ ಹಾಸಿಗೆಯಲ್ಲಿ ಮಲಗಿದ್ದ ಪೂಜಾರನ್ನ ಕಂಡು ಮರುಗಿದ ಎಚ್.ಡಿ. ಕುಮಾರಸ್ವಾಮಿ ಕುಟುಂಬದ ಸಮಸ್ಯೆಯನ್ನ ಆಲಿಸಿದ್ರು. ಪೂಜಾ ತಂದೆ ಕುಮಾರ ಮತ್ತು ತಾಯಿ ಶೀಲಾರಿಗೆ ಧೈರ್ಯ ತುಂಬಿದ್ರು. ಅಲ್ಲದೆ ಕುಟುಂಬಕ್ಕೆ ಸಹಾಯ ಮಾಡುವುದಕ್ಕೆ ನಿರ್ಧರಿಸಿದ ಎಚ್.ಡಿ.ಕೆ ಸ್ಥಳದಲ್ಲೇ ಕುಟುಂಬಕ್ಕೆ ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದ್ರು. ಅಷ್ಟೇ ಅಲ್ಲ, ಕುಟುಂಬದ ದೊಡ್ಡ ತಲೆನೋವಾಗಿದ್ದ ಮನೆ ಲೀಸ್ ಹಣವನ್ನ ತಾವೇ ಪಾವತಿ ಮಾಡುವುದಾಗಿ ಭರವಸೆ ನೀಡುವ ಮೂಲಕ ಕುಟುಂಬಕ್ಕೆ ಆಸರೆಯಾದರು. ಅಲ್ಲದೆ ಪತಿ ರವಿ ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರ ಜೊತೆ ಚರ್ಚಿಸಿ ಸೂಕ್ತ ಪರಿಹಾರ ಕೊಡಿಸುವಂತೆ ಭರವಸೆ ನೀಡಿದ್ರು. ಈ ಟ್ವೀಟ್ ನೋಡಿದಂಥವರು ದಯವಿಟ್ಟು ಕುಮಾರಸ್ವಾಮಿ ಅವರು ಗಮನಕ್ಕೆ ತನ್ನಿ ಅಂತಕ್ಕಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದರ ಮೇಲೆ ನಮ್ಮ ಇಲ್ಲಿಯ ಸಂಜಯ್ ಅಂತಕ್ಕಂಥ ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು ಮೆಸೇಜ್ ಕೊಟ್ಟ ನಂತರ ಅವ್ರು ಇಲ್ಲಿ ಬಂದು ಈ ಕುಟುಂಬದ ಪರಿಸ್ಥಿತಿಗಳೇನಿದೆ ಅದನ್ನೆಲ್ಲ ಗಮನಿಸಿ ನನ್ನ ಗಮನಕ್ಕೆ ತಂದರು ಕಳೆದ ವಾರ. ಅದರ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಬಂದಿದ್ದೆ. ಈ ಹೆಣ್ಣುಮಗಳು 2 ಕಾಲುಗಳಿಲ್ಲ. ಈ ಹೆಣ್ಣುಮಗಳ ಒಂದು ಕಾಯಿಲೆಗೋಸ್ಕರಲೇ ಈ ಕುಟುಂಬದಲ್ಲಿದ್ದಂಥ ಒಂದು ಮನೆ, ಅದರ ಜೊತೆಯಲ್ಲಿ ಒಂದು 10 ಗುಂಟೆನೋ 20 ಗುಂಟೆನೋ ಇದ್ದಂಥ ಜಮೀನು, ಅದು ಎಲ್ಲವನ್ನು ಮಾರಿ ಈ ಹೆಣ್ಣುಮಗಳ ಆರೋಗ್ಯ ಉಳಿಸ್ಬೇಕು ಅಂತ ಹೇಳಿ ಕುಟುಂಬ ಸಂಪೂರ್ಣವಾಗಿ ಬೀದಿಗೆ ಬಂದಿದ್ದಾರೆ. ಈ ಮನೆ 2,000-3,000 ಬಾಡಿಗೆಗೆ ಇಲ್ಲೇನು ವಾಸ ಇದ್ದಾರೆ. ಇಲ್ಲಿ ಕುಟುಂಬದಲ್ಲಿ ಇವತ್ತು ದುಡಿಮೆ ಮಾಡ್ತಾ ಇರತಕ್ಕಂಥದ್ದು ಈ ಹೆಣ್ಣುಮಗಳ ತಂದೆ. ದಿನಕ್ಕೆ 450 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾರೆ ಅಷ್ಟೇ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಈ ಯಜಮಾನರು ಅಲ್ಲಿ ಕೂತಿದ್ದಾರೆ. ಅವರಿಗೆ ಬಸ್ ಸರಿದು ಆ ಕಾಲು ಸಂಪೂರ್ಣವಾಗಿ ಒಂದು ಕಾಲಿಗೆ ಡ್ಯಾಮೇಜ್ ಏನಾಗಿದೆ, ಇನ್ನೂ ವಾಸಿಯಾಗಿಲ್ಲ. ಇದು ಒಂದು ಈ ಕುಟುಂಬದ ಪರಿಸ್ಥಿತಿ. 2 ಸಣ್ಣ ಮಕ್ಕಳಿದ್ದಾರೆ, ಹೆಣ್ಣು. ಈಗ ನಾನು ಈ ಕುಟುಂಬದ ಪರಿಸ್ಥಿತಿ ನೋಡಿ, ನಾನು ನಮ್ಮ ಹುಣಸೂರಿನ ಶಾಸಕರು ಹರೀಶ್ ಅವರು, ನಮ್ಮ MLC ಅವರು ಮಂಜೇಗೌಡರು, ನಾವೆಲ್ಲ ಇವತ್ತೇನು ಬಂದಿದ್ದೇವೆ. ಇವತ್ತು ಒಂದು ಲೀಸ್ಗೆ ಮನೇನ ಮಾಡಿಸ್ಕೊಳ್ಳೋಣ ಅಂತಂದರೆ ನಾನು ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಕುಟುಂಬದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿದಾಗ ಜಿಲ್ಲಾಧಿಕಾರಿಗಳಾಗಲೇ ಈಗಾಗಲೇ ಅವರು CEO ಅವರು ತಕ್ಷಣ ಸ್ಪಂದಿಸಿದ್ದಾರೆ. ಏನಿದೆ ಪರಿಸ್ಥಿತಿ ನೋಡಬೇಕು ಅಂತ. ಈಗ ತಹಶೀಲ್ದಾರರು ಬಂದಿದ್ದಾರೆ. ಇಲ್ಲಿ ಪ್ರಶ್ನೆ ಸರ್ಕಾರದಲ್ಲಿ ನಾನು ಚೆಕ್ ಮಾಡಿದಾಗ CEO ಅವರು ಹೇಳಿದಂಥದ್ದು, ಇನ್ನೂ 1 ವರ್ಷವಾದರೂ ಸೈಟ್ ಕೊಡ್ತಕ್ಕಂಥದ್ದು, ಮನೆ ಕೊಡ್ತಕ್ಕಂಥದ್ದಕ್ಕೆ ಸರ್ಕಾರದಲ್ಲಿ ಬಜೆಟ್ ಇವತ್ತು ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದು ವಿಷಯ ನನ್ನ ಗಮನಕ್ಕೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾನು ಈ ಬಾಡಿಗೆ ಕೊಟ್ಟಂಥ ವ್ಯಕ್ತಿ
ಅವರು ಪಾಂಡವಪುರದಲ್ಲಿ ವಾಸ ಇದ್ದಾರೆ, ಎಲ್ಲ ಇಲ್ಲಿ ಬಿಟ್ಟು ಹೋಗಿದ್ದಾರೆ, ಪಾಂಡವಪುರದಲ್ಲಿದ್ದಾರೆ. ಅವರಿಗೆ ನಾನು ನೋಡೋಣ ದೂರವಾಣಿ ಕರೆ ಮುಖಾಂತರ ನಾನೇ ಮಾತಾಡೋಣ ಅಂತ ಹೇಳಿ ಲೀಸ್ಗೆ ಏನಾದರೂ ಕೊಡ್ಲಿಕ್ಕೆ ಸಾಧ್ಯ ಇದ್ರೆ ಅಂತಕ್ಕಂಥದ್ದನ್ನು ಮಾತಾಡ್ತಿದ್ದಂಗೆ ಅವರು ಇಲ್ಲ ನಾನು ಮಾರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ಅಂತಕ್ಕಂಥ ಪಾಪ ಅವರ ಕಷ್ಟಗಳೇನಿದೆಯೋ ನಾನು ಅವ್ರ ಬಗ್ಗೆ ಟೀಕೆ ಮಾಡಿದ್ದೀನಿ. ಅವರು ನನ್ನ ಗಮನಕ್ಕೆ ಅಂತಂದಿದ್ದಾರೆ, ಒಂದು ವಾರ 10 ದಿವಸದಲ್ಲಿ ನಮ್ಮ ಇಲ್ಲಿಯ ನಮ್ಮ ಲೀಡರ್ಗಳಿದ್ದಾರೆ. ಒಟ್ನಲ್ಲಿ ಸಂಕಷ್ಟದಲ್ಲಿದ್ದ ಕುಟುಂಬಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಸರೆಯಾಗಿದ್ದಾರೆ. ರಾಜಕೀಯ ಜಂಜಾಟಗಳ ನಡುವೆಯೂ ಕೇಂದ್ರ ಸಚಿವರು ತೋರಿದ ಈ ಮಾನವೀಯತೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಈ ವೇಳೆ ಎಚ್.ಡಿ. ಕುಮಾರಸ್ವಾಮಿಗೆ ಶಾಸಕ ಹರೀಶ್ ಗೌಡ, ಎಂಎಲ್ಸಿ ಮಂಜೇಗೌಡ ಸೇರಿದಂತೆ ಜೆಡಿಎಸ್ ಪ್ರಮುಖ ಮುಖಂಡರು ಸಾಥ್ ನೀಡಿದರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.